ಈ ದಿನ ಏನು ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವರು, ಅಶೋಕಣ್ಣವರು ಮತ್ತು ನಮ್ಮ ಛಲವಾದಿ ನಾರಾಯಣಸ್ವಾಮಣ್ಣವ್ರ ನೇತೃತ್ವದಲ್ಲಿ ರೈತ ಮೋರ್ಚಾ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿಯವರು, ನಮ್ಮ ವಕ್ತಾರರು ಮತ್ತು ನಮ್ಮೆಲ್ಲರ ನಾಯಕರಾದಂಥ ಅಶ್ವತ್ಥನಾರಾಯಣವರು, ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಆನಂದ್ ಗೌಡರ ನೇತೃತ್ವದಲ್ಲಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದ ಉದ್ದೇಶ ಇಷ್ಟೇ. ಇಡೀ ಕರ್ನಾಟಕದ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇವತ್ತು ಖರೀದಿ ಕೇಂದ್ರಗಳಲ್ಲಿ ರಾಗಿನ ಕೋಲಾರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಹಣನೂ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಟೊಮಾಟೊ ಬೆಳೆದಂಥವ್ರಿಗೆ ಇದುವರೆಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ, ಮತ್ತು ರೇಷ್ಮೆ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ. ನಮ್ಮಲ್ಲೇನು ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರು ಮತ್ತು ಈ ಭಾಗದಲ್ಲಿ ರೋಸ್ ಆನಿಯನ್ ಬೆಳೀತಾರೆ, ಅದನ್ನು ಇದುವರೆಗೂ ಪ್ರೋತ್ಸಾಹಧನ ಕೊಟ್ಟಿಲ್ಲ. ಮೆಕ್ಕೆಜೋಳ ಏನು ಯಥೇಚ್ಛವಾಗಿ ಬೆಳೆದಿದ್ದಾರೆ, ಅದು ಖರೀದಿ ಕೇಂದ್ರಗಳನ್ನು ಇದುವರೆಗೂ ತೆರೆದಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ನೂರಾರು ಫ್ಯಾಕ್ಟ್ರಿಗಳಿಗೆ ಬೆಂಕಿ ಇಟ್ಟು ಇವತ್ತು ಹೋರಾಟವನ್ನು ನಂಬ್ಕೊಳ್ತಾ ಇದ್ರೆ ಕೂಡ ಇವರು ನಾಟಿ ಕೋಳಿ ತಿನ್ಕೊಂತ ಅವರ ಕುರ್ಚಿಗಾಗಿ ಇವತ್ತು ಕಾದಾಟ ನಡೆಸ್ಕೊಂಡು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಇವತ್ತು ಏನು ಕಚ್ಚಾಡ್ತಾ ಇದ್ದಾರೆ. ಇದು ರೈತ ವಿರೋಧಿ ಸರ್ಕಾರ. ಹಾಲು ಉತ್ಪಾದಕರಿಗೆ ಏನು ಸಹಾಯಧನ ಕೊಟ್ಟಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಕೂಡಲೇ ಕ್ಷಮಾಯಾಚನೆ ಮಾಡಬೇಕು. ಮತ್ತು ಯಾರು ರೈತರಿಗೆ ಇದುವರೆಗೂ ಬಾಕಿ ಇರ್ತಕ್ಕಂಥ ಏನು ಸಹಾಯಧನ ಇತ್ತು ಹಾಲು ಉತ್ಪಾದಕರಿಗೆ, ಅದನ್ನು ವಾಪಸ್ ಕೊಡಬೇಕು. ಜೊತೆಯಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು, ಈ ಕುರ್ಚಿ ಕಾದಾಟವನ್ನು ಬಿಟ್ಟು ಹೊರಗಡೆ ಬಂದು ರೈತರ ಜೊತೆಯಲ್ಲಿ ತೋಟಗಾರಿಕೆ ಸಚಿವರು ಮತ್ತು ಕೃಷಿ ಸಚಿವರು ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನೀವು ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಹಾಕಿ ರೈತರ ಸಮಸ್ಯೆಗಳಿಗೆ, ಅನ್ನದಾತರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಬೇಕಂತೇಳಿ ನಾವು ಇವತ್ತು ಹೋರಾಟ ಮಾಡಿ ಇವತ್ತು ನಾವು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ DD ಅವರಿಗೆ ನಾವು ಜಿಲ್ಲಾಧ್ಯಕ್ಷರು ಮತ್ತು ರೈತ ಮೋರ್ಚಾ ಅಧ್ಯಕ್ಷ ನೇತೃತ್ವದಲ್ಲಿ ನಾವು ಈಗಾಗಲೇ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀರಿ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ವಿಷಯ ತಿಳಿಸ್ತೀರಿ ಅಂತೇಳಿ ಅಧಿಕಾರಿಗಳು ಹೇಳಿರೋದ್ರಿಂದ ನಾವು ಈ ಹೋರಾಟವನ್ನು ಇಷ್ಟಕ್ಕೆ ನಾವು ಮುಗಿಸ್ತಾ ಇದ್ದೀರಿ. ಇವತ್ತು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಇದರಲ್ಲೂ ನಮ್ಮ NDA ಮಿತ್ರಕೂಟ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ JDS ಒಟ್ಟಾಗಿ ಅಲ್ಲಿನೂ ಹೋರಾಟ ಮಾಡ್ತಾ ಇದೆ. ಇದರಲ್ಲಿ ಭಾಗವಹಿಸ್ತಂಥ ನಮ್ಮ ಅಶ್ವತ್ಥನಾರಾಯಣವ್ರಿಗೂ, ನಮ್ಮ ಓಂಶಕ್ತಿ ಚಲಪತಿಯವ್ರಿಗೂ, ನಮ್ಮ ಸುಂದರ್ರವ್ರಿಗೂ, ಹೊರತು ಪ್ರಕಾಶ್ ಅಣ್ಣವ್ರಿಗೂ ಎಲ್ಲ ಭಾಗವಹಿಸಿದಂಥ ಎಲ್ಲ ಮಂಡಲದ ಅಧ್ಯಕ್ಷರು, ಎಲ್ಲ ಮೋರ್ಚಾದ ಅಧ್ಯಕ್ಷರಿಗೂ ನಾನು ಧನ್ಯವಾದಗಳನ್ನು ಹೇಳಿ, ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅಂದರೆ ನಿಮ್ಮ ಇಲಾಖೆಗಳಿಗೆ ಬೀಗ ಹಾಕ್ತೀರಿ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ